ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿದ ಶಾಸಕ ಅಶೋಕ್ ಪಟ್ಟಣ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು, ನುಡಿದಂತೆ ನಡೆದು ಜನರ ಆರ್ಥಿಕತೆಯನ್ನು ಸುಧಾರಿಸಲು ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಎಂದು ಶಾಸಕ ಮತ್ತು ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ತಿಳಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ದಲ್ಲಿ ಸಾರ್ವಜನಿಕ ಧ್ವಜಾರೋಹಣವನ್ನು ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನೀರಾವರಿ ಕ್ಷೇತ್ರ ಸುಧಾರಣೆಗಾಗಿ ಎರಡು ಪ್ರಮುಖ ಯೋಜನೆಗಳಾದ ವೀರಭದ್ರೇಶ್ವರ ಏತ ನೀರಾವರಿ ಹಾಗೂ ಸಾಲಾಪುರ ಏತ ನೀರಾವರಿ ಯೋಜನೆ ಸುಮಾರು 1,100 ಕೋಟಿ ಅಧಿಕ ವೆಚ್ಚ ಕಾಮಗಾರಿ ನಿಧಾನಗತಿಯಲ್ಲಿದ್ದು ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಸ್ವಚ್ಛ ನಗರ ರಾಮದುರ್ಗ ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಯ ಕುರಿತು ಉತ್ತಮ ಕಾರ್ಯಯೋಜನೆ ತರಲು ಉದ್ದೇಶಿಸಲಾಗಿದೆ. ಈ ನಿಟ್ಟಿನಲ್ಲಿ ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಟೆಂಡರ್ ಹಂತದಲ್ಲಿದ್ದು, ಇನ್ನು ಕೆಲವು ಕಾಮಗಾರಿಗಳಿಗೆ ಮಂಜೂರಾತಿ ದೊರೆಯುವ ಭರವಸೆ ಇದೆ. ತಾಲೂಕಿನಲ್ಲಿ 37 ಪಂಚಾಯಿತಿಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಪಡಿಸಲು ನರೇಗಾ ಯೋಜನೆಯಲ್ಲಿ ರೂಪಾಯಿ 24 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್, ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ಶುಭಾಶಯಗಳು. ದೇಶದ ಸಮಸ್ತ ಜನತೆಗೆ ಮತ್ತು ಮುದ್ದು ವಿದ್ಯಾರ್ಥಿಗಳ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 1950 ಜನವರಿ 26 ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು, ಆ ದಿನವನ್ನು ಪ್ರತಿ ವರ್ಷ ಭಾರತದ ಗಣರಾಜ್ಯೋತ್ಸವ ದಿನ ರಿಪಬ್ಲಿಕ್ ಎಂದು ಆಚರಿಸಲಾಗುತ್ತದೆ. 1930 ಜನವರಿ 26 ನವೆಂಬರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆ ಅಂಗೀಕರಿಸಿತ್ತು. ಅದರ ಸವಿ ನೆನಪಿಗಾಗಿ ಭಾರತದ ಸಂವಿಧಾನವನ್ನು 1950 ಜನವರಿ 26 ಜಾರಿಗೆ ತರಲಾಯಿತು. ಭಾರತೀಯ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಜಾರಿಗೆ ಬಂದು ದಿನವನ್ನು ದೇಶದ ಒಂದು ಹಬ್ಬವನ್ನಾಗಿ ಗಣರಾಜ್ಯ ಅಭಿವೃದ್ಧಿಯೇ ಮೂಲ ಮಂತ್ರ ಎಂಬ ನುಡಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಅನೇಕ ಜನಪರವಾದ ಕಾರ್ಯಕ್ರಮ ಜಾರಿಗೆ ತಂದಿದೆ. ಹುಟ್ಟಿದವರಿಗೆ ಅನ್ನಭಾಗ್ಯ, ನಮ್ಮ ಮನೆಯ ಬೆಳಗ್ಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಮಹಿಳೆಯರ ಸ್ವಾವಲಂಬನೆಗೆ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ಸು, ಸ್ವತ್ತು ಯೋಜನೆ, ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳ ಯುವನಿಧಿ ಯೋಜನೆ, 5ರಲ್ಲಿ 4 ಯೋಜನೆಗಳು ಜಾರಿಗೊಳಿಸಲಾಗಿದೆ. ನುಡಿದಂತೆ ನಾವು ನಡೆದು ಜನರ ನೆರವಿಗೆ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ಅವರಿಗೆ ಸಹಾಯ ಮಾಡಲಾಗಿದೆ. ನೀರಾವರಿ ನಮ್ಮ ಅವಧಿಯಲ್ಲಿ ಪ್ರಾರಂಭವಾದ 2 ಪ್ರಮುಖ ಯೋಜನೆಗಳು ಸಾಲಾಪುರ ಬಸವೇಶ್ವರ ನೀರಾವರಿ ಸುಮಾರು 1,100 ಕೋಟಿ ಅಧಿಕ ವೆಚ್ಚದ ಕಾಮಗಾರಿಗಳನ್ನು ನಿಧಾನಗತಿಯಲ್ಲಿ ಸಾಗಿವೆ. ಆದಷ್ಟು ಬೇಗನೆ ಪೂರ್ಣಗೊಳಿಸಿ ಆ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ರೈತರ ಭೂ ಸ್ವಾಧೀನ ಹಾಗೂ ಸರ್ವೆ ಮಾಡಲು ಮುಖ್ಯಮಂತ್ರಿಗಳು 1 ಕೋಟಿ ಅನುದಾನ ನೀಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ಸುಧಾರಣೆ ತರಲು ಹೊಸದಾಗಿ ಮೊರಾರ್ಜಿ ವಸತಿ ಕಾಲೇಜ್, ದೇವರಾಜ ಮೊರಾರ್ಜಿ ವಸತಿ ಶಾಲೆ, ರೈತರಿಗೆ ಸಕಾಲಕ್ಕೆ ಬರಬೇಕಾದ ರಸಗೊಬ್ಬರ ಸೇರಿದಂತೆ ಮೂಲಭೂತ ಸೌಲಭ್ಯವನ್ನು ಕೂಡಲೇ ರೈತರಿಗೆ ತಲುಪಿಸಲು ಸರ್ಕಾರ ಬದ್ಧವಾಗಿದೆ. ವಿವಿಧ ರಸ್ತೆಗಳ ಅಭಿವೃದ್ಧಿಗೆ 70 ಕೋಟಿ ಅನುದಾನ ನೀಡಿದ್ದು, ತಾಲೂಕು ಅಭಿವೃದ್ಧಿಗೆ ಹಾಗೂ ಮುಖ್ಯ ರಸ್ತೆಗಳ ಸುಧಾರಣೆಗೆ ಯೋಜನೆ ಸಲ್ಲಿಸಲಾಗಿದೆ ಹಾಗೂ ಕೂಡಲೇ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ನಮ್ಮ ತಾಲೂಕಿನ 37 ಗ್ರಾಮ ಪಂಚಾಯತ್ಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಪಡಿಸುವ ನರೇಗಾ ಯೋಜನೆಯಲ್ಲಿ 24 ಕೋಟಿ ಹಣ ಬಿಡುಗಡೆಯಾಗಿದೆ. ರೈತರಿಗೆ ನೀರಾವರಿ ಕೆರೆ ಯೋಜನೆ ಪ್ರಮುಖವಾಗಿದ್ದು, ಇದರಿಂದ ರೈತರಿಗೆ ಅನುಕೂಲವಾಗಲಿದೆ. 104 ಕೋಟಿ ರೂಪಾಯಿ ಕೆಲಸ ಪ್ರಾರಂಭಿಸಬೇಕು. ಪದಮಂಡಿ, ಸಾಲಾಪುರ, ಮುಜನೂರು, ಬದ್ನೇಕಲ್, ಕ್ರಾಂತಿಪೇಟೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ವಿದ್ಯುತ್ 105 ಮಂಜೂರಾತಿ ಮಾಡಲಾಗಿದೆ. ಮಂಜೂರಾತಿ ಸಲ್ಲಿಸಲಾದ ವಿದ್ಯುತ್ ಸ್ಥಾವರಗಳು ತಿರುಮೂರು 112 ಕೆವಿ, ಕೋಲವರಟಿ ಚಿಂಚೂರು 112 ಕೆವಿ, ಮುದಕಿ 110 ಕೆವಿ, ಮೇಲ್ಟಲ್ ಸ್ಟೇಷನ್ಗಳು 33 ಕೆವಿಯಿಂದ 110 ಕೆವಿಗೆ ಮೇಲ್ಟಲ್ ಕ್ರಮ ಕೈಗೊಳ್ಳಲಾಗಿದೆ. ಬಟ್ಕೂರ್ಗೆ 110, ಹುಡುಕುಂದ 110 ಕೆವಿ, ಸೋಲಭ 110 ಕೆವಿ. ರಾಮದುರ್ಗ ಅಭಿವೃದ್ಧಿ ಕುರಿತು ನಮ್ಮ ಕಾರ್ಯಕ್ರಮ ಒಳಚರಂಡಿ ಯೋಜನೆಯಲ್ಲಿ ನೀರನ್ನು ನದಿಗೆ ನೀರು ಸೇರಿಸಬಾರದು ಎಂಬ ದೃಷ್ಟಿಯಿಂದ ಕೊಳವೆ ಮಾರ್ಗಕ್ಕೆ ಸುಮಾರು 14 ಕೋಟಿ ವೆಚ್ಚ ಮಂಜೂರಾತಿ ದೊರೆತಿದೆ. ಅಮೃತ 2 ಯೋಜನೆಯಲ್ಲಿ 19.56 ಲಕ್ಷ ನೀರು ಸರಬರಾಜು ಯೋಜನೆ, ಶ್ರೀಪಟ್ಟನಗರ, ಭಾಗ್ಯನಗರ, ಇತರ ಭಾಗ್ಯಗಳಲ್ಲಿ 24x7 ನೀರು ಸರಬರಾಜು ಯೋಜನೆ ಇತ್ಯಾದಿ ಕಾಮಗಾರಿಗಳು ಟೆಂಡರ್ ಕರೆಯಲಾಗಿದೆ. ರಾಮದುರ್ಗ ಪುರಸಭೆಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ 20 ಕೋಟಿ ಅನುದಾನ ದೊರೆತಿದ್ದು, ನಗರದ ಎಲ್ಲಾ ವಾರ್ಡುಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು.
ಅಲ್ಪಸಂಖ್ಯಾತ ಕಾಲೋನಿಗಳು ಅಭಿವೃದ್ಧಿ 5 ಕೋಟಿ ಅನುದಾನ ತಲುಪಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಮುಖ್ಯಮಂತ್ರಿಗಳ ವಿಶೇಷ 10 ಕೋಟಿ ಅನುದಾನದಲ್ಲಿ ನಮ್ಮ ಹೊಲ ನಮ್ಮ ರಸ್ತೆಗಳ ಸುಧಾರಣೆಗೆ ಮಾಡಲು ಕ್ರಿಯೆ ಸಲ್ಲಿಸಲಾಗಿದೆ. ಶೀಘ್ರದಲ್ಲೇ ಕೆಲಸ ಪ್ರಾರಂಭಿಸಲಾಗಿದೆ. ನಿಮ್ಮೆಲ್ಲರೂ ಸಹಾಯ ಸಹಕಾರ ನಮ್ಮ ಮೇಲೆ ನಮ್ಮ ಪಕ್ಷಗಳ ಮೇಲೆ ಇರಲಿ ಎಂದು